ಸಾರಥಿ ಮನಸ್ಸು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರೆ. ಮಕ್ಕಳು ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಎಷ್ಟು ಉರ್ಸ್ತಾವ್ರು ಮಕ್ಕಳು. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ. ನೀವು ಎಲ್ರು ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೀನಿ. ಇವತ್ತು ನಮ್ಮ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ರೀಲ್ಸ್ ರಿಯಾಕ್ಷನ್ ಮಾಡೋಣ. ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನಾನು ಇದು ಯಾವುದೇ ಕಾರಣಕ್ಕೂ ಒಂದು ವಿರೋಧವಾಗಿ ಇನ್ನೊಬ್ರು ವಿರೋಧವಾಗಿ ಅಭಿಮಾನಿಗಳ ಬಗ್ಗೆ ನಾನು ಮಾಡ್ತಾ ಇಲ್ಲ. ಒಂದು ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಈ ವಿಡಿಯೋನ ತಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದ್ರ ವಿಡಿಯೋಕ್ಕೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳಿ. ಮೊದಲನೇ ರೀಲ್ಸ್ ಸಖತ್ತಾಗಿದೆ, ನೋಡಿ ಎಲ್ರು. ಜಯ ಹನುಮಾನ್ ಓಡ್ರೋ 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 ಇದು ಸರ್ಜಾ ಯಾವ್ದು ಬಿಟ್ಟಿದ್ ಕುಡ್ಬಿಟ್ಟು ನೀರ್ ಹಾಕೊಂಡಂಗ್ ಕುಡ್ಬಿಟ್ಟು ಸರ್ಜಾ ಆಕ್ಷನ್ ಕ್ವೀನ್ ಸರ್ಜಾ ಸರ್ಜಾ ಬಂದಿ ಸರ್ಜಾ ಅಣ್ಣ ಧ್ರುವ ಸರ್ಜಾ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ? ನನ್ನ ಮಕ್ಕಳು ಜೈ ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್ ಜೈ 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 ಶ್ರೀರಾಮ್ ಶ್ರೀರಾಮ ದೂತ ಹನುಮಾನ್. ಸಖತ್ತಾಗಿದ್ದೀರಾ? ನೆಕ್ಸ್ಟ್ ನೋಡೋಣ ಬನ್ನಿ. ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರ್, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರ್, ಬಾಕ್ಸರ್, ಆಕ್ಟರ್, ಡ್ಯಾನ್ಸರ್. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳ. ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಗುರು ಸಖತ್ತಾಗಿದೆ ಮಾತ್ರ, ಇದು ಮಾತ್ರ ನಿಜವಾಗ್ಲೂ ಸೂಪರ್ ಆಗಿದೆ. ನೆಕ್ಸ್ಟ್ ನೋಡೋಣ ಬನ್ನಿ. ಅಭಿಮಾನಕ್ಕೆ ಅಭಿಮಾನಿಯಾಗಿ ಅಭಿಮಾನಿಗಳನ್ನೇ VIP ಅಂದ ಅಭಿಮಾನಿಗಳ ಅಭಿಮಾನಿಯ ಹುಬ್ಬೆರಸ ಮಾಟಿನ ಹಬ್ಬದ ಸಂಭ್ರಮದ ದಿನ ಅತಿ ಶೀಘ್ರದಲ್ಲಿ ಈ ದೇಹ ಎಂಬ ರಥಕ್ಕೆ ಸಾರಥಿ ಮನಸ್ಸು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರೆ. ಮಕ್ಕಳು ಅನ್ನ ತಿಂತಾರ ಏಳ್ ತಿಂತಾರಣ್ಣ. ಈ ನನ್ನ ಮಕ್ಕಳು ತಾಯಿ ಊಟ ಮಾಡಲ್ಲ. ಹತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಸೂಪರ್ ಆಗಿದೆ ಮಾತ್ರ. ನೆಕ್ಸ್ಟ್ ನೋಡೋಣ ಬನ್ನಿ. ಲೇಡಿ ಸ್ವಲ್ಪ ಕರುಣೆ ಇರ್ಲಿ, ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಿನ್ ವಯಸ್ಸಿಗೆ ಇದೆಲ್ಲ ಮಾತಾಡಬಾರ್ದು. ಹೋಗಮ್ಮ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ಸಖತ್ ಮಜಾ ಇದೆ, ನೋಡೋಣ ಬನ್ನಿ. ಆ ಟೈಮಲ್ಲಿ ಬಹದ್ದೂರ್ ಹುಡುಗ ಬಾಕ್ಸರ್, ಈ ಟೈಮಲ್ಲಿ ಪೊಗರು ಹುಡುಗ ಆಕ್ಟರ್, ಬಾಕ್ಸರ್, ಆಕ್ಟರ್, ಡ್ಯಾನ್ಸರ್, ಫೈಟರ್. ಇವತ್ತು ನನ್ಗೆ ತಿಕ್ಲಿಸಕ ಬಿಡಲ್ಲ ಕಾಣುತ್ತೆ. ಲವ್ ಸ್ಟೋರಿ ಬಹದ್ದೂರಲ್ಲಿ ಅಶೋಕನ, ಈ ಸ್ಟೋರಿ ರಾಜನಲ್ಲಿ ಸೂರ್ಯನ. ಪರಮಾತ್ಮ ಶಿವ ಏನ್ ಮಾಡೋಣ, ಏನಪ್ಪ ಕರ್ಮ. ಪ್ರತಿಯೊಬ್ರು ಮಿಸ್ ಮಾಡ್ಕೊಂಡಿರ ಹೈಸ್ಕೂಲ್ ನೆನಪುಗಳು ಕೂಡ ಪೊಗರಲ್ಲಿ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಸಖತ್ತಾಗಿ ಮಾಡೋರು. ನೆಕ್ಸ್ಟ್ ನೋಡೋಣ ಬನ್ನಿ. ಮಗನೇ ಮಲ್ಗಿರೋ ಸಿಂಹನ ಮುಟ್ಟೆಪ್ಸಿಲ್ಲ, ತಟ್ಟೆಪ್ಸಿಲ್ಲ, ಬಡ್ದೆಪ್ಸಿದ್ಯಾ. ಇನ್ ಮುಂದೆ ಬಾಯಿ ಹಾಕಲ್ಲ, ಬಗ್ದಾಕದೆ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ, ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ನೆಕ್ಸ್ಟ್ ನೋಡೋಣ ಬನ್ನಿ. ಸಖತ್ ಮಜಾ ಇದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಮಕ್ಕಳು. ನಮ್ ತಾಯಿ ಊಟ ಮಾಡಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕು. ಈ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನೂ ಇಲ್ಲ. ಸಖತ್ತಾಗಿ ಮಾಡೋರು. ನೆಕ್ಸ್ಟ್ ನೋಡೋಣ ಬರ್ರಿ. ಕಂಟೆಂಟ್ ಬುದ್ಧಿ ಹೊಡೆಯೋಕೆ ಎಲ್ಲ ಶೇಕ್ ಮಾಡಕ್ಕೆ ಮುಂದಾಗಿದೆ. ಯುದ್ಧದ ಮುನ್ನೋಡಿ ಸಿಂಹದ ಆಸನ ರಕ್ತ ಬರೀ ಇಂತ ಕಿತ್ತೋದ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಸಖತ್ತಾಗಿ ಮಾಡೋರಲ್ಲ. ನೆಕ್ಸ್ಟ್ ನೋಡೋಣ ಬರ್ರಿ. ಇದು ಕಿರಾತಕ ಗೋಳಿಯಲ್ಲಿರೋದು ಒಂದ ಇಲ್ಲ ಅಂದ್ರೆ ಅವ್ರದೇ.
ನಮ್ಮ ಹುಡುಗಿ ಮುಂದೆ ನಂಗೆ ಸ್ವಲ್ಪ ಬಿಲ್ಡಪ್ ಕೊಡೋ ಕೊಡ್ರೋ ಅಂತ ನೋಡಿ. ಸರ್ಜ ಬಂದು ಸರ್ಜ ಆಕ್ಷನ್ ಸರ್ಜ. ಕುಡ್ದ್ಬಿಟ್ಟೇನ ಮಾತಾಡ್ತಾರೆ ನೇತ್ರು. ಧ್ರುವ ಸರ್ಜಾ ಅವ್ರ ಲಾಸ್ಟ್ ವಿಡಿಯೋ ರಿಯಾಕ್ಷನ್ ಇದು. ಅದು ಓಟೋ ಸರ್ಜಾಟ ಅಂದಕ್ಕೆ ಅವರೇ ಒಂದು ರಿಯಾಕ್ಟ್ ಮಾಡಿದ್ರೆ ಇಂಟರ್ವ್ಯೂ ಕೊಡೋ ಟೈಮಲ್ಲಿ ನೋಡ್ರಿ. ಒಂದು ತುಂಬಾನೇ ವೈರಲ್ ಆಗ್ತಾ ಇದೆ. ಓಡ್ರು 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 ಇದು ಸರ್ಜಾ ಅಂತ. ಆತ ಬಂದು ಒಂದೇ ಒಂದು ಹಾಡು ಆಡ್ತೀನಿ, ಗುರುಜಿ ಇದೇನು ಹಾಡು ಆಡ್ಬೇಡ, ಆಮೇಲೆ ಬಾ ಜನ ಜಾಸ್ತಿ ಲಾಸ್ಟ್ ಆಡ್ಬೇಕು, ಬೇಡ ಗುರು ಆಮೇಲೆ ಲಾಸ್ಟ್ ಅಲ್ಲಿ ಆಡುದು ಆಡ್ಬೇಕು ಈಗ ಆಯ್ತು ಆಡುದ್ರು ಅಂತ. ಸೊ ಹಾಡು ಆಡುದು ಹೋಗಿ 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು. ನಾನೇನು ಡಿನೈ ಮಾಡಿಲ್ಲ. ಹಾಡಾದ್ಮೇಲೆ ಕೇಳಿಸ್ಕೊಳ್ಳಿ ಶನಿತಿಗೆ ಆದ್ಮೇಲೆ ಹಾಡಿದ್ರು ಎಲ್ಲ ಓಕೆ ಎಲ್ಲ ಆಯ್ತು. ತಿರ್ಗಾ ಕೊನೆಯಲ್ಲಿ ಎಲ್ಲ ಹೋಗಿ 3-4 ಅವರ್ಸ್ ಆದ್ಮೇಲೆ ಕೊನೆಯಲ್ಲಿ ಏನ್ ಬ್ರೋ ಏನು ಪ್ರತಿ ಸಂಡೆ ಒಂದೊಂದು ಹಾಡು, ಈ ಸಂಡೆ ಸಾಕ್ಬಿಟ್ಟು ಪ್ರತಿ ಸಂಡೆ ನೆಕ್ಸ್ಟ್ ಸಂಡೆನೂ ಬಂದಿಲ್ಲ ಹಾಡ್ತಾರಂತೆ. ಸೊ ಮತ್ತೆ ಬಂದ್ರು ಅಲ್ಲ ಕೇಳಿಸ್ಕೊಡಿ, ನೆಕ್ಸ್ಟ್ ಸಂಡೆ ಇನ್ನೊಂದು ಹಾಡು ರಿಲೀಸ್ ಆಗುತ್ತೆ. ಫೈನಲ್ ಆಗಿ ವಿಡಿಯೋನ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ನಾನು ಒಂದೇ ಒಂದು ಮಾತಾಡ್ತೀನಿ, ಇದನ್ನ ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ ಪ್ಲೀಸ್. ನಮ್ದು ಎಂಟರ್ಟೈನ್ಮೆಂಟ್ಗಾಗಿ ಅಷ್ಟೇ ಮಾಡಿರೋದು. ಅವ್ರ ಫ್ಯಾನ್ಸ್ಗೆ ಇವ್ರ ಫ್ಯಾನ್ಸ್ಗೆ ವಿರೋಧ ಮಾಡ್ಬೇಕಂತ ನಾನು ಯಾವುದೇ ಕಾರಣಕ್ಕೂ ಮಾಡಿಲ್ಲ. ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದೀನಿ. ಎಂಟರ್ಟೈನ್ಮೆಂಟ್ ಆಗಿ ನೀವು ತಗೊಳ್ಳಿ, ಅದನ್ನ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಈ ಚಾನಲ್ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ.